ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಈ ದಿನದ ಕನ್ನಡ ಪುನರಾವರ್ತನೆ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷೆಗೆ ಕೇವಲ ಕೆಲವು ದಿನಗಳು ಬಾಕಿ ಇದೆ. ಎಲ್ಲರೂ ಕೂಡ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ. ಯಾರೆಲ್ಲ ಓದ್ತಾ ಇಲ್ಲೋ ದಯವಿಟ್ಟು ಓದಿ, ಯಾಕಂದ್ರೆ ತುಂಬಾನೇ ಕಡಿಮೆ ಟೈಮ್ ಇದೆ ಅಷ್ಟೇನೆ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗ್ಲಿ ಅಂತ ಹೇಳಿ ನಮ್ಮ ಚಾನೆಲ್ ನಲ್ಲಿ ನಾವೀಗಾಗಲೇ ಪುನರಾವರ್ತನೆ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೇವೆ. ತುಂಬಾ ದಿನಗಳಾಗಿರುತ್ತೆ ಓದಿ ಪಾಠ ಕೇಳಿ, ಅದನ್ನೆಲ್ಲ ಮತ್ತೆ ರಿವೈಸ್ ಮಾಡ್ತಕ್ಕಂತಹ ಪ್ರಯತ್ನ ಇದಾಗಿದೆ ಅಂತ ಹೇಳಿ ಹೇಳ್ತಾ, ದಯವಿಟ್ಟು ವಿಡಿಯೋವನ್ನ ವೀಕ್ಷಣೆ ಮಾಡೋದಕ್ಕಿಂತ ಮುಂಚೆ ಒಂದು ಲೈಕ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಹೇಳ್ತಾ, ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗ್ಲಿ ಅಂತ ಹೇಳಿ ನಾನು ಸುಮಾರು ದಿನಗಳಿಂದ ರಿವಿಷನ್ ಕ್ಲಾಸಸ್ ನ ಮಾಡ್ತಾ ಬರ್ತಾ ಇದ್ದೀನಿ. ಒಂದು ವಾಕ್ಯದ ಪ್ರಶ್ನೆಗಳು, ಹಾಗೇನೆ ಪದ್ಯ, ಇಂಪಾರ್ಟೆಂಟ್ ಕ್ವಶನ್ಸ್, ಇದೆಲ್ಲದರ ಬಗ್ಗೆ ನಾನು ವಿಡಿಯೋಸ್ ಮಾಡ್ತಾನೆ ಬರ್ತಾ ಇದ್ದೀನಿ. ಹಾಗಾಗಿ ನೀವು ಇದನ್ನೆಲ್ಲ ನೀಟಾಗಿ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ಕನ್ನಡದಲ್ಲಿ ಒಳ್ಳೆಯ ಅಂಕಗಳನ್ನ ತೆಗಿತೀರಾ ಅಂತ ಹೇಳಿ ಹೇಳ್ತಾ, ಈ ದಿನದ ವಿಡಿಯೋನಲ್ಲಿ ನಿಮ್ಮ SSLC ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡೋದಾದ್ರೆ ಕವಿ ಪರಿಚಯವನ್ನ ಕೊಟ್ಟಿರ್ತಾರೆ ಅಲ್ವಾ. ಕವಿಗಳ ಕಾಲ, ಸ್ಥಳ, ಕೃತಿಗಳನ್ನ ಬರೀರಿ ಅಂತ ಹೇಳಿ ಕೊಟ್ಟಿರ್ತಾರೆ. ವಾಕ್ಯ ರೂಪದಲ್ಲಿ ಬರಿಬೇಕು ನೀವು. ಒಟ್ಟು 2 ಕವಿಗಳ ಪರಿಚಯವನ್ನ ನೀವು ಬರಿಬೇಕಾಗತ್ತೆ. ಎಷ್ಟು ಅಂಕಗಳಿಗೆ ಇರುತ್ತೆ? ಹೌದು, 6 ಅಂಕಗಳಿಗೆ ಕವಿ ಪರಿಚಯ ಇರುತ್ತೆ. ಕವಿಗಳ ಪರಿಚಯವನ್ನ ನೀಟಾಗಿ ಕಲ್ತ್ರಿ ಅಂತ ಹೇಳಿದ್ರೆ ಅದಿಷ್ಟು ಕವಿಗಳಲ್ಲಿ ಯಾವ್ದಾದ್ರು ಒಂದು ಕವಿಯ ಪರಿಚಯ ಬಂದೇ ಬರುತ್ತೆ. ಈಸಿಯಾಗಿ ನಿಮ್ಗೆ 6 ಅಂಕಗಳು ಸಿಗುತ್ತೆ. ಇವತ್ತಿನ ದಿನ ಇವುಗಳ ಪರಿಚಯವನ್ನ ನಾನು ನಿಮ್ಗೆ ಮಾಡಿಕೊಡ್ತೀನಿ. ಇವಾಗ ಮೊದಲು ಗದ್ಯ ಭಾಗದಲ್ಲಿ ಕೇಳಬಹುದಾದಂತಹ ಲೇಖಕರ ಪರಿಚಯವನ್ನ ನಾವು ತಿಳಿದುಕೊಳ್ಳೋಣ. ನೋಡಿ, ಲೇಖಕರ ಪರಿಚಯ ಅಥವಾ ಕವಿ ಪರಿಚಯ ಯಾವುದೇ ಕೊಡಲಿ, ಇಲ್ಲಿ ಒಂದು ಸಿದ್ಧವಾಗಿರ್ತಕ್ಕಂತಹ ಫಾರ್ಮ್ಯಾಟ್ ಇದೆ. ಈ ಫಾರ್ಮ್ಯಾಟನ್ನು ನೀಟಾಗಿ ನೋಡ್ಕೊಳ್ಳಿ ನೀವು. ಹಾಗೆಯೇ ಪಾಯಿಂಟ್ಸ್ ರೂಪದಲ್ಲಿ ನೆನಪಿಟ್ಕೊಂಡು ಸೇಮ್ ಫಾರ್ಮ್ಯಾಟ್ನಲ್ಲಿ ನೀವು ಲೇಖಕರು ಅಥವಾ ಕವಿ ಎಲ್ಲಿ ಜನಿಸಿದ್ರು, ಹಾಗೆಯೇ ಎಷ್ಟನೇ ಇಸ್ವಿನಲ್ಲಿ ಜನಿಸಿದ್ರು, ರಚನೆ ಮಾಡಿರ್ತಕ್ಕಂಥ ಕೃತಿಗಳು ಯಾವುದು, ಹಾಗೆಯೇ ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು ಯಾವುದು, ಇಷ್ಟನ್ನು ಬರೆದ್ರೆ ಸಾಕಾಗುತ್ತೆ. ಇಲ್ಲಿ ನೋಡ್ಬೋದು, ನಿಮಗೆ ಒಂದು ಫಾರ್ಮ್ಯಾಟ್ ಕಾಣಿಸ್ತಾ ಇದೆ. ಕವಿ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಹಾಗೂ ಪ್ರಶಸ್ತಿಗಳ ಕುರಿತು ಬರೆಯಿರಿ ಅಂತೇಳಿ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಹೊಸಗನ್ನಡ ಕವಿಗಳ ಪರಿಚಯ ಕೊಟ್ಟರೆ ಯಾವ ರೀತಿ ಬರಿಬೇಕು ಅಂತೇಳಿ ಫಸ್ಟ್ ನೋಡೋಣ. ಡ್ಯಾಶ್ ಅವರು ಕ್ರಿಸ್ತ ಶಕ ಡ್ಯಾಶ್ರಲ್ಲಿ ಡ್ಯಾಶ್ ಎಂಬಲ್ಲಿ ಜನಿಸಿದರು. ಇವರು ಡ್ಯಾಶ್ ಮೊದಲಾದ ಕೃತಿಗಳನ್ನು ಬರೆದಿರುತ್ತಾರೆ. ಶ್ರೀಯುತರಿಗೆ ಡ್ಯಾಶ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇವರ ಡ್ಯಾಶ್ ಕೃತಿಯಿಂದ ಡ್ಯಾಶ್ ಪಾಠವನ್ನು ಅಥವಾ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಖಾಲಿ ಇರ್ತಕ್ಕಂತಹ ಬಿಟ್ಟ ಸ್ಥಳದಲ್ಲಿ ನೀವೇನು ಬರೀಬೇಕು, ಆ ಒಂದು ಲೇಖಕರ ಕಾಲ, ಸ್ಥಳ, ಕೃತಿ, ಪ್ರಶಸ್ತಿಗಳು ಇವುಗಳನ್ನು ಬರಿತಾ ಹೋಗಬೇಕು. ಅರ್ಥ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಮೊದಲನೇದಾಗಿ ನೋಡಿ, ಈ ಥರ ಚಾರ್ಟನ್ನು ನೀವು ನೆನ್ಪಿಟ್ಕೊಳ್ಳಿ. ಈಗ ನಿಮಗೆ ಈ ಚಾರ್ಟನ್ನು ಬರೆಯೋಷ್ಟು ಟೈಮ್ ಇಲ್ಲ, ಹಾಗಾಗಿ ಜಸ್ಟ್ ಯು ಟೇಕ್ ಒನ್ ಪ್ರಿಂಟೌಟ್ ಆಫ್ ದಿಸ್. ಒಂದು ಪ್ರಿಂಟೌಟನ್ನು ಸ್ವಲ್ಪ ದೊಡ್ಡದಾಗಿ ತೆಗೆದುಕೊಂಡ್ಬಿಟ್ಟು ಮನೆಯಲ್ಲಿ ಒಂದು ಕಡೆ ಪೇಸ್ಟ್ ಮಾಡಿ ಯಾವಾಗಲೂ ಈ ಕವಿ ಪರಿಚಯವನ್ನು ನೋಡ್ಕೊಳ್ತಾ ಇರಿ, ಯಾಕಂದರೆ 6 ಅಂಕಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ಮೊದಲನೇದಾಗಿ ಗದ್ಯ ಶಬರಿ. ಈ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕರ ಹೆಸರು ಪು.ತಿ.ನ. ಇವರು ಜನಿಸಿದಂತಹ ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಜನಿಸಿದಂತಹ ಕಾಲ 1905. ಇವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳು ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ವಿಕಟ ಕವಿ ವಿಜಯ, ಹಂಸ ದಮಯಂತಿ ಮತ್ತಿತರ ರೂಪಕಗಳು. ಹಣತೆ, ರಸಸರಸ್ವತಿ, ಶಾರದಾಯಾಮಿನಿ, ಶ್ರೀಹರಿಚರಿತೆ, ರಥಸಪ್ತಮಿ. ಇದಿಷ್ಟು ಕೃತಿಗಳು. ಇಷ್ಟೊಂದು ಕೃತಿಗಳನ್ನು ಬರಿಬೇಕಾದಂತಹ ಅವಶ್ಯಕತೆ ಇಲ್ಲ. ಒಂದು 3ರಿಂದ 4 ಕೃತಿಗಳನ್ನು ನೀವು ಬರೆದ್ರೆ ಸಾಕಾಗುತ್ತೆ. ನಂತರ ಇವ್ರಿಗೆ ದೊರೆತಿರ್ತಕ್ಕಂತಹ ಪ್ರಶಸ್ತಿಗಳು ಯಾವುದು ಅಂತೇಳಿ ನೋಡೋದಾದರೆ, ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ, ಇದಿಷ್ಟು ಪ್ರಶಸ್ತಿಗಳು ಸಿಕ್ಕಿದೆ. ಹಾಗೆ ಆಕರ ಕೃತಿ ಅಂತ ಹೇಳಿದ್ರೆ ಶಬರಿ ಅಂತಕ್ಕಂತಹ ಏಕಾಂಕ ನಾಟಕಗಳಿಂದ ಶಬರಿ ಪಾಠ ಆಯ್ಕೆ ಮಾಡ್ಕೊಂಡಿದ್ದಾರೆ. ನೋಡಿ, ಇದು ಸಂದರ್ಭಕ್ಕೂ ಕೂಡ ಉಪಯುಕ್ತವಾಗುತ್ತೆ ನಿಮಗೆ. ಹಾಗೆಯೇ ಕವಿ ಪರಿಚಯ, ಲೇಖಕರ ಪರಿಚಯಕ್ಕೂ ಕೂಡ ಅನುಕೂಲ ಆಗುತ್ತೆ. ನಂತರ 2ನೇ ಗದ್ಯ ಲಂಡನ್ ನಗರ. ಈ ಪಾಠದ ಲೇಖಕರು ವಿಕ್ರು ಗೋಕಾಕ್. ಇವರು ಜನಿಸಿದಂತಹ ಸ್ಥಳ ಹಾವೇರಿ ಜಿಲ್ಲೆ ಸವಣೂರು. ಜನಿಸಿದಂತಹ ಕಾಲ 1909. ಇವರು ರಚನೆ ಮಾಡಿರೋ ಕೃತಿಗಳು ಸಮುದ್ರಗೀತೆಗಳು, ಪಯಣ, ಉಗಮ, ಇಜ್ಜೋಡು, ಸಮರಸವೇ ಜೀವನ, ಭಾರತ ಸಿಂಧು ರಶ್ಮಿ, ದ್ಯಾವ ಪೃಥ್ವಿ, ಸಮುದ್ರದಾಚೆಯಿಂದ. ಇನ್ನು ಇವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳನ್ನು ನೋಡೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ,
ಪದ್ಮಶ್ರೀ ಪ್ರಶಸ್ತಿ. ಇನ್ನು ನಂತರ ಈ ಲಂಡನ್ ನಗರ ಪಾಠವನ್ನು ಸಮುದ್ರದಾಚೆಯಿಂದ ಎನ್ನುವ ಒಂದು ಪ್ರವಾಸ ಕಥನದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ನಂತರ 3ನೇ ಗದ್ಯ ಶುಕನಾಸನ ಉಪದೇಶ. ಲೇಖಕರು ಬನ್ನಂಜೆ ಗೋವಿಂದಾಚಾರ್ಯ. ಸ್ಥಳ ಉಡುಪಿ. ಕಾಲ 1936. ಕೃತಿಗಳು ಭಗವಂತನ ನಲ್ನುಡಿ, ಮುಗಿಲ ಮಾತು, ಹೇಳದೆ ಉಳಿದದ್ದು, ನೆನಪಾದಳು ಶಕುಂತಳೆ, ಮತ್ತೆ ರಾಮನ ಕತೆ, ಮಹಾಶ್ವೇತೆ, ಋತುಗಳ ಹೆಣೆಗೆ ಕಾದಂಬರಿ. ಇವರಿಗೆ ದೊರೆತಿರ್ತಕ್ಕಂತಹ ಪ್ರಶಸ್ತಿಗಳು ಅಂದರೆ ಕರ್ನಾಟಕ ರಾಜ್ಯೋತ್ಸವ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ. ಹಾಗೆ ಕಾದಂಬರಿ ಅಂತಕ್ಕಂಥ ಒಂದು ಕೃತಿಯಿಂದ ಶುಕನಾಸನೋಪದೇಶ ಗದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಂತರ ನೋಡಿ ಭಾಗ್ಯಶಿಲ್ಪಿಗಳು. ಈ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕರ ಹೆಸರು DS ಜಯಪ್ಪ ಗೌಡ. ಚಿಕ್ಕಮಗಳೂರು ಜಿಲ್ಲೆಯ ದಾರ್ದಹಳ್ಳಿನಲ್ಲಿ ಇವರು ಜನಿಸಿದರು. 1947 ಇವರು ಜನಿಸಿದಂತಹ ಕಾಲ. ಇವರು ರಚನೆ ಮಾಡಿದಂತಹ ಕೃತಿಗಳು ಅಂದರೆ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚಿಯ ಸಂಪರ್ಕಗಳು, ಮೈಸೂರು ಒಡೆಯರು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು. ಇದಿಷ್ಟು ಅವರ ಕೃತಿಗಳಾಯಿತು. ನಂತರ ಇವರಿಗೆ ದೊರೆತಿರ್ತಕ್ಕಂಥ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಂಘದ ಸಂಶೋಧನಾ ಪುರಸ್ಕಾರ. ಹಾಗೆ ಈ ಒಂದು ಪಾಠವನ್ನು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಜೀವನ ಸಾಧನೆಗಳು ಅಂತಕ್ಕಂಥ ಕೃತಿಯಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ನಂತರ ನೋಡಿ 5ನೇ ಗದ್ಯ ನಿಜವಾದ ಆದರ್ಶ ಪುರುಷ ಯಾರಾಗಬೇಕು. ಕೇಶವ ಬಲಿರಾಮ ಹೆಡಗೇವಾರ ಇವರು ರಚನೆ ಮಾಡಿರ್ತಕ್ಕಂಥದ್ದು. ಮಹಾರಾಷ್ಟ್ರದ ನಾಗಪುರ ಎಂಬಲ್ಲಿ 1889 ಇವರು ಜನಿಸಿದರು. ಪ್ರೇರಣಾ ಅಂತಕ್ಕಂತಹ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇವರೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರು. ಹಾಗೆ ಪ್ರೇರಣಾ ಅಂತಕ್ಕಂಥ ಕೃತಿಯಿಂದನೇ ಈ ಒಂದು ಗದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಂತರ 6ನೇ ಪಾಠ ಎದೆಗೆ ಬಿದ್ದ ಅಕ್ಷರ. ದೇವನೂರ ಮಹಾದೇವ ಅವರು 1948 ಮೈಸೂರು ಜಿಲ್ಲೆಯ ದೇವನೂರು ಎಂಬಲ್ಲಿ ಜನಿಸಿದರು. ಇವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳು ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವೋ, ನಂಬಿಕೆಯ ನಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ. ಹಾಗೆಯೇ ಪ್ರಶಸ್ತಿಗಳನ್ನು ನೋಡೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹಾಗೆ ಎದೆಗೆ ಬಿದ್ದ ಅಕ್ಷರ ಎನ್ನುವ ಕೃತಿಯಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಶ್ರೇಷ್ಠ ಭಾರತೀಯ ಚಿಂತನೆಗಳು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು 1962 ಕೋಲಾರದಲ್ಲಿ ಜನಿಸಿದರು. ಇವರ ಕೃತಿಗಳನ್ನ ನೋಡೋದಾದರೆ ಆರ್ಷಕಾವ್ಯಗಳ ನುಡಿಬೆಡಗು, ಷಡ್ದರ್ಶನ ಸಂಗ್ರಹ, ಭಾರತೀ ಲೋಚನ, ಬ್ರಹ್ಮಪುರಿಯ ಭಿಕ್ಷುಕ, ನಿತ್ಯ ನೀತಿ, ಕನ್ನಡದಲ್ಲಿ ಅವಧಾನ ಕಲೆ, ಮಣ್ಣಿನ ಕನಸು. ಹಾಗೆ ಇವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳಂದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಬಾದರಾಯಣ ವ್ಯಾಸ ಸಮ್ಮಾನ ಪ್ರಶಸ್ತಿಗಳು ಇವರಿಗೆ ಬಂದಿದೆ. ನಂತರ ಪದ್ಯ ಭಾಗವನ್ನು ನಾವು ನೋಡ್ತಾ ಹೋದರೆ ಸಂಕಲ್ಪ ಗೀತೆ GS ಶಿವರುದ್ರಪ್ಪ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದ್ರು 1926 ಸಾಮಗಾನ, ಚಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನ, ಎದೆ ತುಂಬಿ ಹಾಡಿದನು ಮುಂತಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪುರಸ್ಕಾರ, ಪಂಪ ಪ್ರಶಸ್ತಿ, ರಾಷ್ಟ್ರಕವಿ ಅಭಿಧಾನ ದೊರೆತಿದೆ. ಎದೆ ತುಂಬಿ ಹಾಡಿದನು ಅನ್ನೋ ಕೃತಿಯಿಂದ ಈ ಒಂದು ಪದ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನಂತರ ದ.ರಾ ಬೇಂದ್ರೆ ಅವರು ರಚನೆ ಮಾಡಿರ್ತಕ್ಕಂಥದ್ದು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎನ್ನುವ ಪದ್ಯವನ್ನು ಧಾರವಾಡದಲ್ಲಿ 1896 ಇವರು ಜನಿಸಿದರು. ಇವರ ಕೃತಿಗಳಂತ ಹೇಳಿದ್ರೆ ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿ ಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ, ನಾಲ್ಕು ತಂತಿ ಮುಂತಾದವು. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿಗಳು ಬಂದಿದೆ. ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯವನ್ನು ಗರಿ ಕವನ ಸಂಕಲನದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ನಂತರ ನೋಡಿ ಹಸಿರು ಪದ್ಯವನ್ನು ರಚನೆ ಮಾಡಿರ್ತಕ್ಕಂಥದ್ದು ಕುವೆಂಪು ಅವರು 1904 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿನಲ್ಲಿ ಇವರು ಜನಿಸಿದರು. ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿ ಕಾಶಿ, ನನ್ನ ದೇವರು ಮತ್ತಿತರ ಕಥೆಗಳು, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಅಮಲನ ಕತೆ, ಮೋಡಣ್ಣನ ತಮ್ಮ ಮುಂತಾದ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪದ್ಮ ವಿಭೂಷಣ ಪ್ರಶಸ್ತಿ, ಪಂಪ ಪ್ರಶಸ್ತಿ, ರಾಷ್ಟ್ರಕವಿ ಅಭಿಧಾನ ದೊರೆತಿದೆ. ಹಸಿರು ಪದ್ಯವನ್ನು ಕುವೆಂಪು ಅವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ.
ನಂತರ ಇವಾಗ ನಾವು ಹಳೆಗನ್ನಡ ಕವಿಯ ಪರಿಚಯವನ್ನು ಕೊಟ್ಟಾಗ ಯಾವ ರೀತಿ ಬರೀಬೇಕು ಅಂತ ಹೇಳಿ ನೋಡೋದಾದರೆ, ಶ್ರೀ ಡ್ಯಾಶ್ ಅವರು ಕ್ರಿಸ್ತ ಶಕ ಡ್ಯಾಶ್ ಅಲ್ಲಿ ಡ್ಯಾಶ್ ಎಂಬಲ್ಲಿ ಜನಿಸಿದರು. ಇವರು ಡ್ಯಾಶ್ ಮೊದಲಾದ ಕೃತಿಗಳನ್ನು ಬರೆದಿರುತ್ತಾರೆ. ಇವರಿಗೆ ಡ್ಯಾಶ್ ಬಿರುದು ಇದೆ. ನೋಡಿ, ಹೊಸಗನ್ನಡದ ಕವಿಗಳಿಗಾದರೆ ಅವ್ರಿಗೆ ಪ್ರಶಸ್ತಿಗಳಿರುತ್ತೆ, ಆದರೆ ಹಳೆಗನ್ನಡದ ಕವಿಗಳಿಗೆ ಪ್ರಶಸ್ತಿಗಳಿರಲ್ಲ, ಬಿರುದುಗಳಿರುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಲ್ವಾ? ಈಗ ವೃಕ್ಷ ಸಾಕ್ಷಿ ಪಾಠವನ್ನು ಬರೆದಿರ್ತಕ್ಕಂಥವರು ದುರ್ಗಸಿಂಹ. ಈತನ ಸ್ಥಳ ಕಿಸುಕಾಡು ನಾಡಿನ ಸೈಯಡಿ. ಕಾಲ ಬಂದು 1031. ಕೃತಿ ಕರ್ನಾಟಕ ಪಂಚತಂತ್ರ. ಹಾಗೆ ಈತನಿಗಿರುವಂತಹ ಬಿರುದು ಅಂತಂದರೆ ಅಥವಾ ವಿಶೇಷತೆ ಏನು ಅಂತೇಳಿ ನೋಡೋದಾದರೆ, 1ನೇ ಜಗದೇಕ ಮಲ್ಲನಲ್ಲಿ ಈತ ಸಂಧಿ ವಿಗ್ರಹಿ ದಂಡನಾಯಕನಾಗಿ ಕೆಲಸವನ್ನು ಮಾಡ್ತಾ ಇದ್ದ. ಹಾಗೆ ಆಕರ ಕೃತಿ ವೃಕ್ಷ ಸಾಕ್ಷಿ ಪಾಠದ್ದಂತ ಹೇಳಿದ್ರೆ ಕರ್ನಾಟಕ ಪಂಚತಂತ್ರ. ನಂತರ ನೋಡಿ, ಕೌರವೇಂದ್ರನ ಕೊಂದೆ ನೀನು. ಈ ಒಂದು ಪದ್ಯವನ್ನು ರಚನೆ ಮಾಡಿರ್ತಕ್ಕಂಥದ್ದು ಕುಮಾರವ್ಯಾಸ. ಗದಗ ಪ್ರಾಂತ್ಯದ ಕೋಳಿವಾಡದಲ್ಲಿ ಇವರು ಜನಿಸಿದರು. 1430ನೇ ಇಸ್ವಿನಲ್ಲಿ ಜನಿಸಿದರು. ಕರ್ನಾಟಕ ಭಾರತ ಕಥಾಮಂಜರಿ, ಐರಾವತ ಅನ್ನೋದು ಇವರ ಕೃತಿಗಳು. ಹಾಗೆ ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಕ್ಕಂಥ ಬಿರುದಿತ್ತು. ಹಾಗೆಯೇ ಆಕರ ಕೃತಿ ಕೌರವೇಂದ್ರನ ಕೊಂದೆ ನೀನು ಪದ್ಯದಂತ ಹೇಳಿದ್ರೆ ಕರ್ನಾಟಕ ಭಾರತ ಕಥಾಮಂಜರಿ. ನಂತರ ನೋಡಿ, ಚಲಮನೆ ಮೆರವೆಂ ಪದ್ಯ ರನ್ನ ಕವಿ ರಚನೆ ಮಾಡಿರ್ತಕ್ಕಂಥದ್ದು. ಈತನ ಕಾಲ 949. ಮುದವೊಳಲು ಈತನ ಜನ್ಮಸ್ಥಳ, ಈಗಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ. ಈತನ ಕೃತಿಗಳಂತ ಹೇಳಿದ್ರೆ ಸಾಹಸ ಭೀಮ ವಿಜಯ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತೆ ಮತ್ತು ಚಕ್ರೇಶ್ವರ ಚರಿತೆ. ಈತನಿಗಿದ್ದಂತಹ ಬಿರುದು ಅಂದರೆ ಕವಿ ಚಕ್ರವರ್ತಿ ಅಂತ ಹೇಳಿ. ಹಾಗೆ ಚಲಮನೆ ಮೆರವೆಂ ಪದ್ಯದ ಆಕರ ಕೃತಿ ಸಾಹಸ ಭೀಮ ವಿಜಯಂ. ವೀರಲವ ಪದ್ಯವನ್ನು ರಚನೆ ಮಾಡಿರ್ತಕ್ಕಂಥದ್ದು ಲಕ್ಷ್ಮೀಶ. ಚಿಕ್ಕಮಗಳೂರು ಜಿಲ್ಲೆಯ ದೇವನೂರು ಈತನ ಸ್ಥಳ. 1550 ಈತನ ಕಾಲ. ಜೈಮಿನಿ ಭಾರತ ಇವರು ರಚನೆ ಮಾಡಿರ್ತಕ್ಕಂಥ ಕೃತಿ. ಇವರಿಗೆ ಇದ್ದಂತಹ ಬಿರುದು ಅಂದರೆ ಉಪಮಾಲೋಲ, ಕರ್ನಾಟಕ ಕವಿ ಚೂತವನ ಚೈತ್ರ. ಹಾಗೆ ವೀರಲವ ಪದ್ಯವನ್ನು ಜೈಮಿನಿ ಭಾರತದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕೊನೆಯದಾಗಿ ಕೆಮ್ಮನೆ ಮಿಸೆ ಒತ್ತನೆ ಪದ್ಯ ಪಂಪ ಕವಿ ರಚನೆ ಮಾಡಿರ್ತಕ್ಕಂಥದ್ದು. ಈತನ ಕಾಲ 902. ವೆಂಗಿ ಮಂಡಲದ ವೆಂಗಿ ಪಳು ಎಂಬಲ್ಲಿ ಈತ ಜನಿಸಿದ. ಆದಿಪುರಾಣ ವಿಕ್ರಮಾರ್ಜುನ ವಿಜಯಂ ಈತ ಬರೆದಿರ್ತಕ್ಕಂಥ ಕೃತಿಗಳು. ಹಾಗೆ ಈತನಿಗಿದ್ದಂತಹ ಬಿರುದುಗಳನ್ನು ನಾವು ನೋಡೋದಾದರೆ ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ, ಇದಿಷ್ಟು ಈತನಿಗಿದ್ದಂತಹ ಬಿರುದುಗಳು. ಇನ್ನು ವಿಕ್ರಮಾರ್ಜುನ ವಿಜಯಂ ಅಂತಕ್ಕಂತಹ ಒಂದು ಕೃತಿಯಿಂದ ಕೆಮ್ಮನೆ ಮೀಸೆ ಒತ್ತನೆ ಪದ್ಯನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೋಡಿ, ಉದಾಹರಣೆ ಯಾವ ರೀತಿ ಹಳೆಗನ್ನಡ ಕವಿಯ ಪರಿಚಯವನ್ನು ಬರೀಬೇಕು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಈಗ ಎಕ್ಸಾಂಪಲ್ ದುರ್ಗಸಿಂಹ ಕೊಟ್ಟಿದ್ರು ಅಂತ ಅಂದ್ಕೊಳ್ಳಿ. ದುರ್ಗಸಿಂಹ ಅವರು ಕ್ರಿಸ್ತಶಕ 1031ರಲ್ಲಿ ಕಿಸುಕಾಡು ನಾಡಿನ ಸೈಯಡಿ ಎಂಬಲ್ಲಿ ಜನಿಸಿದರು. ಇವರು ಸಂಸ್ಕೃತ ಪಂಚತಂತ್ರ ಕೃತಿಯನ್ನು ಆಧರಿಸಿ ಕರ್ನಾಟಕ ಪಂಚತಂತ್ರ ಎಂಬ ಕೃತಿಯನ್ನು ಬರೆದಿರುತ್ತಾರೆ. ಇವರು 1ನೇ ಜಗದೇಕ ಮಲ್ಲನಲ್ಲಿ ಸಂಧಿ ವಿಗ್ರಹಿ ಮತ್ತು ದಂಡನಾಯಕ ಆಗಿದ್ರು. ಇವರು ಕರ್ನಾಟಕ ಪಂಚತಂತ್ರ ಕೃತಿಯಿಂದ ವೃಕ್ಷ ಸಾಕ್ಷಿ ಪಾಠವನ್ನು ಆರಿಸಿಕೊಳ್ಳಲಾಗಿದೆ. ಈ ರೀತಿ ನೀವು ಹೊಸಗನ್ನಡ ಕವಿಯ ಪರಿಚಯವನ್ನಾದರೂ ಕೊಡಲಿ, ಹಳೆಗನ್ನಡ ಕವಿಯ ಪರಿಚಯವನ್ನಾದರೂ ಕೊಡಲಿ, ಈ ರೀತಿ ನೀವು ಬರೀಬೇಕಾಗುತ್ತೆ. ಕವಿ ಪರಿಚಯ ಇದಿಷ್ಟನ್ನು ನೀಟಾಗಿ ಕಲ್ತ್ಕೊಂಡ್ರಿ ಅಂತಂದರೆ ನಿಮಗೆ 6 ಅಂಕಗಳು ಸುಲಭವಾಗಿ ಸಿಗುತ್ತೆ ಅಂತೇಳಿ ಹೇಳ್ತಾ ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.